ಅಪ್ಪ 3 ದಿನ ಬಿಟ್ಟು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು ಹಾಪ್ದ. ನೀನ್ ಪುಸ್ತಕದಲ್ಲಿ ಗೀಚಾಕ್ಲಿ ಅಂದಳಣ ಶಾಲೆ ಕಳ್ಸೋದು ನಾವು ಇಲ್ಕಣ. ನಿಂಗೆ ಓದಕ್ಕೆ ಎಂತ ಬೇಕೇಳ ಅದು ನಾನ್ ತಂದ್ಕೊಡ್ತೆ. ನೀನ್ ಒಳ್ಳೆ ಓದಿ ಡಾಕ್ಟರ್ ಇಂಜಿನಿಯರ್ ಐಕಷ್ಟೇ. ಅಷ್ಟೊತ್ತಿಗೆ ಊರಾಗ ಮರ್ಯಾದೆ ಜಾಸ್ತಿ ಆತ್ತ. ಅದನ್ನ ಬಿಟ್ಕೊಂಡ ಇಂಥದೆಲ್ಲ ಮಾಡಿ ನಿನ್ನ ಭವಿಷ್ಯ ನೀನ್ ಹಾಳು ಮಾಡ್ಕೊಂಬೇಡ. ಅಲ್ಲ ಆ ನಮ್ಮನೆ ವರ್ಲತ್ತೆ ಅಂತಕ್ಕೆ ಎಂತ ಐತೆ ಕಾಣ್ ನಿನ್ ಮಗ ಡ್ರಾಯಿಂಗ್ ಕಾಂಪಿಟೇಷನ್ ಓದ್ತಾಮ್ರ. ಪರೀಕ್ಷೆ ಹತ್ರ ಬಂತಲ್ದ ಒಳಗೆ ಓದ್ಕೋ. ಕೆಲಸ ಮಾಡಿ ಹಿಡಿಗಡೆ ಅಂತ ಬಾ 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 ಬಾ. ಈ ಕೋಳಿ ಎಂತ ಹೇಳಿದ್ರು ಒಂದು 4 kg ಇಲ್ಯಾ? ಎಂತಿಲ್ದ ಅದೋ ಸುಧಣ್ಣ ಆಗಳಿಕೆ ಈ ಹಾಡೆ ಜಿಂಕೆಗಳ ಕಾಟ ಜಾಸ್ತಿ ಅಂಬ್ರ ಹೌದಾ? ಆಗಲಿಕ್ಕೆಲ್ಲ ಇದೀತ ಈಗ ಅಂತ ಇಡ್ಲಿಯ. ನಾವೊಂದು 5 ಜನ ರಾತ್ರಿ ಸಮ ಎಣ್ಣೆ ಹಾಕುದ ಜಿಂಕಿ ಬೇಟೆ ಹೋಗ್ಬೋದು. ಅಯ್ಯೋ ಒಂದಿನ ಬಿಳಿ ಜಿಂಕಿ ಸಿಕ್ಕದ್. ಬಿಳಿ ಜಿಂಕೆಯ ಕಡಿಕೆ ಕಡಿಕೆ ಅಂತ ಜಿಂಕಿ ಬೇಟೆ ಆಡದೆ ರಾತ್ರಿ ಪದಾರ್ಥ ಮಾಡದೆ. ಭಯಂಕರ ಮಾರೆ. ಮುಂದೆ ಮುಂದೆಂತಾಯ್ತು? ಮುಂದೆ ಅಂತ ಬೆಳಗ್ಗೆ ಎದ್ದು ಕಾಮತಿ ಕಮಲಕ್ಕನ ಮನೆ ಬೆಳಿ ನಾಯೇ ಇಲ್ಲ. ಹಂಗಾರೆ ಕನ್ನಡ ಕಾಂಗರ್ ಕಮಲಕ್ಕನ ಮನೆ ನಾಯಿ ಅಂತ ಆಯ್ತಾ? ಗಡ ಈ ಗಂಡ್ಸ್ ಕುಡಿದ್ ಜಾಸ್ತಿ ಬಿಳಿ ಜಿಂಕೆ ಅಂದೇಳಿ ಬಿಳಿ ನಾಯಿ ನೋಡ್ತೀರಾ? ಅಲ್ಲ ಸುಧಣ್ಣ, ಕಮಲಕ್ಕೆ ಬೆಳಗ್ಗೆ ನಿಮ್ಗೆ ಬೈಲ್ಯ? ಮಾರನೇ ದಿನ ನಾಯಿ ಇಲ್ಲ ಅಂದೇಳಿ ಹೇಳಿ ಕಮಲಕ್ಕನ ಬಬ್ಬಿ. ಹೌದಾ? ಕಡಿಕೆ ಅಂತ ನಾಯಿ ಚಿರತೆ ಎತ್ಕೊಂಡು ಹೋಯ್ತಾಳೆ ಈ ಗಂಡ್ಸ್. ಇಡೀ ಊರು ಸುದ್ದಿ ಹಬ್ಸ್ರು. ಊರಿನರೆಲ್ಲ ನಮ್ಮ ಕಂಡ ಚಿರತೆ ಹಿಡುಕ್ ಪಂಜರ ಬೆಚ್ಚರು. ಹೌದಾ? ಅಲ್ಲ ಚಿರತೆ ಬಿತ್ತನ? ಚಿರತೆ ಬೀಳ ಕುಡಿದ್ ಜಾಸ್ತಿ ಈ ಗಂಡ್ಸು ಬಿದ್ದಿತ್ತು. ಈಗ ಅಂತ ಬ್ರ್ಯಾಂಡಿ ಕುಡಿದೇನ? ಬ್ರ್ಯಾಂಡಿ ಅಲ್ದ ಯಾವುದೋ 30 ರೂಪಾಯಿ ಕೊಟ್ಟಿ ಏನು ಕಣ್ಕ ನಡಿಯ. ಸುಧಣ್ಣ ಎಂತ ಮತ್ತೆ ಬಿಳಿ ಜಿಂಕೆ ತೋರ್ತಾ? ನಿಖಿಲ, ಏ ನಿಖಿಲ. ಹಾ ಅಪ್ಪ. ರಶ್ಮಿಕ ಬಂದಿರ್ಕಣ. ಹಾ ನಿಖಿಲ ಹುಷಾರಿದ್ಯಾನಾ? ಈಗ ಸ್ವೀಟ್ ತಗೋ. ನಾ ಹುಷಾರಿದ್ದೆ ಆಂಟಿ. ಸ್ವೀಟ್ ಅಂತಕ್ಕೆ? ಅವ್ರ ಮಗ ಸಂಜು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಟಾಪರ್. ಒಳ್ಳೆ ಕಾಲೇಜಲ್ಲಿ ಸೀಟ್ ಆಯ್ತು. ಇಲ್ಕಣ ಪೇಪರ್ಗೆ ಅವ್ನ ಫೋಟೋನು ಬಂದಿತ್ತು. ಓ ಹೌದಾ? ಖುಷಿ ಆಯ್ತು. ಸಂಜು ಅಣ್ಣ ಬರ್ಲ್ಯಾ? ಅವ ಬಂದಿದ ಅಲ್ಲೇ ಗೇಟ್ ಹತ್ರ ಇದ್ದ ಕಾಣ್. ಫ್ರೆಂಡ್ ಯಾರೋ ಡೌಟ್ ಕೇಂಬುಕ್ ಕಾಲ್ ಮಾಡಿರಮ್, ಅವನ ಹತ್ರಗೆ ಮಾತಾಡ್ತಿದ್ದ. ಅಯ್ಯೋ ಮಾರಿಯ, ಇವತ್ತು RCB ಗೆಲ್ಲತ್ತು. ನೀ ಹಾಕ 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 ನಾಯಿದೆ ನಾಯಿದೆ ಹಾಕ 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 ಹೇಳದ್ ಕೇಳ ಹಾಕ ಹಾಕ. ಇವತ್ತು ಗೆಲ್ಲತ್ತ, ಪಕ್ಕಾ ಗೆಲ್ಲತ್ತ. ಹೌದ್ ನಿಖಿಲ, ನಿಂಗೆ ಎಷ್ಟೇ ಕ್ಲಾಸ್? ಸೆಕೆಂಡ್ PUC. ಸೆಕೆಂಡ್ PUC? ನನ್ ಮಗ ಸೆಕೆಂಡ್ PUC ಇಪ್ಪತ್ತಿಗೆ ಅವನನ್ನ ಹಾಸ್ಟೆಲಿಗೆ ಸೇರ್ಸಿದಿತ್ತು. ನರೇಶ ಅಲ್ಲಿ ಒಳ್ಳೆ ಓದಿಸ್ತ್ರಮ್ರ. ಹಂಗಂದಳಿ ನನ್ ಮಗನಷ್ಟು ಮಾರ್ಕ್ಸ್ ತಗೋಕ್ ಐದೀರು ಒಂದ್ ಮಟ್ಟಿಗೆ ತೆಗಿಲಕ್ಕಲ್ಲ. ಅಲ್ಲ ನನ್ ಮಗ ಹೇಳ್ತಿದ್ದ ನಿಖಿಲ್ ಬರೀ ಡ್ರಾಯಿಂಗ್ ಮಾಡುದಮ್ ಓದುದೇ ಇಲ್ಲ ಅಂಬ್ರ ಹೌದಾ?
ಇಲ್ಲ ಹಂಗಂತ ಇಲ್ಲಪ್ಪ. ನನ್ ಮಗ ಸುಳ್ಳು ಹೇಳ್ತಾ ಅಂದಳಿ ಹೇಳುದಾ? ಅವನ್ ದೇವ್ರ ಕಂಡಗಿಪ್ಪನ, ಅವನಿಗೆ ಈ ತರದೆಲ್ಲ ಕೆಟ್ಟ ಅಭ್ಯಾಸ ಇಲ್ಲಪ್ಪ. ಹಂಗಾರೆ ನಿಮ್ ಪ್ರಕಾರ ಪ್ರತಿಭೆ ಇದ್ರೆ ಅದಕ್ಕೆ ಕೆಟ್ಟ ಬೇಸವ? ನಿಖಿಲ, ದೊಡ್ಡವ್ರ ಹತ್ರ ಹಿಂಗೆಲ್ಲ ವಾದ ಮಾಡ್ತಾರಣ? ರಶ್ಮಿಕಾ, ನೀವು ಹಾಸ್ಟೆಲ್ ವಾರ್ಡರ್ ನಂಬರ್ ಇತ್ತಲ್ಲ, ಅದು ನಂಗೆ ವಾಟ್ಸಪ್ ಮಾಡಿ. ಇವನ್ನ ನಾನು ಹಾಸ್ಟೆಲ್ ಸೇರ್ಸೋದ್ರ ಬಗ್ಗೆ ವಿಚಾರಿಸ್ತೆ. ಇವನಿಗೆ ಕಾಲೇಜಿಗೆ ಟೈಮ್ ಆಯ್ತು, ಬಿಟ್ಟು ಬತ್ತೆ. ಅಪ್ಪ ಎಂತದ ಹಾಸ್ಟೆಲಿಗೆ ಬೈಕ್ಯಾ? ಇಲ್ಕಣ ನಿಖಿಲ, ನಿನ್ನ ಒಳ್ಳೇದಕ್ಕೆ ಹಾಸ್ಟೆಲ್ ಸೇರಿಸ್ತಿದ್ದದು. ಅಲ್ಕಣ, ಚಂದ್ರಣ್ಣನ ಮಗಳು ಸ್ಟೇಟಿಗೆ ಫಸ್ಟ್ ಬಂದಿದ್ದಾಳೆ. ಅಲ್ಕಣ, ಅವಳು ಬ್ಯಾನರ್ ಹಾಕಿರು. ನೀನು ಈ ಸರಿ ಒಂದು ಒಳ್ಳೆ ಓದಿ ಬರೋ ಸರಿ ಒಂದು ಬ್ಯಾನರ್ ಹಾಕಿ, ಗೊತ್ತಾಯ್ತಾನ? ಸ್ವಪ್ನದ ಗಡ ಎಂತದ ಇದು? ಅದು ಅಮ್ಮ ಉಪವಾಸ ಇರು ಕೇಳಿದಳು. ಬರೀ ಬಾಳೆಹಣ್ಣು ತಿನ್ಲಕ್ಕ, ಇದು ಕಾಯಿ ಮಾರೆ. ಅದಕ್ಕೆ ಇಡೀ ಬಾಳಿಕೊಂದು ತಿಂದ? ಒಳ್ಳೆ ಉಪವಾಸ. ಹೋಗತ್ತೆ. ಗೋವಿಂದಣ್ಣ, 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 ಕೂ ಯಾರಾದ? ಕುಡುಕೆ ಹೊಸದೆಂತ ಇತ್ತ? ಎಂತ ಕುಡುಕ್ ಹೊಸ್ತ ಬಂತ ಬೆಳಗ್ಗೆ ಮುಂಚೆ ಒಂದು ಬಾಗಸ್ ಕೊಟ್ಟಿಗೆ ಹೋಯ್ದ. ತಡೆ, ಇಲ್ಲೆಲ್ಲ ಇಟ್ಟಿದ್ದು ಮರೆ. ಈ ಅಂಗಡಿ ಸಾಮಾನು ಒಳಗೆ ಎಲ್ಲ ಇಟ್ಟು ಗೊತ್ತಲ್ಲ, ಈಗ ಎಲ್ಲ ಇಟ್ಟಿನಪ್ಪಗಳಿಂದ ಹುಡುಕ್ತಾ ಇದ್ದಿ. ಇಲ್ಲೇ ಇತ್ತಗಳ. ಈಗ ಹಸಿರು ಕಲರ್ ಪಿದ ಇಲ್ಲ, ಒಂದು ತಿಳಿ ಕುಡ್ಕಂಡ ಮನೆಗೆ ಹಿಡ್ಕೊಂಡು ಹೋಗು. ಹಾಂ, ವಾಟ್ ಈಸ್ ದಿಸ್ ಬಿಹೇವಿಯರ್ ಗೋವಿಂದಣ್ಣ? ಅಗಡ ನೀನು ಲಾಟ್ ಪುಟ್ ಇಂಗ್ಲೀಷ್ ಹಿಂಗೆ ಇಂಗ್ಲೀಷ್ ನಾನು ಬಿಡುತ್ತೆ. ಲಾಟ್ ಪುಟ್ ಬಟ್ಲರ್ ಇಂಗ್ಲೀಷ್ ನಂಗೆ ಗೊತ್ತಿತ್ತು, ಅದೆಲ್ಲ ಬೆಳಗೋಯ್ತಲ್ಲ. ಒಂದು ದಿವಸ ನೀನು ನೆಟ್ಟಾಗೆ ದುಡ್ಡು ಕೊಟ್ಟು ವ್ಯಾಪಾರ ಮಾಡಿದ್ದೇನ? ಬರೀ ಕಡೆ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಬಂದು ಹಡಿ ಮಾತಾಡ್ತೀಯ. ಹೇಳಜ್ಜಿ ಕೆಲಸ ಕಾಣ ಹೋಗ. ಅಲ್ಲ, ದುಡ್ಡು ಕೊಡ್ಸಾಕ ಆಯ್ತಲ್ಲ? ಹಾಂ, ಸಸಾರ ಮಾಡೋದಂತ ನೀವು? ಹಾಂ, ಬೇಡ ಬಿಡಿ ಗೋವಿಂದಣ್ಣ. ಇನ್ನು ಒಂದು ವಾರದ ನಿಮ್ಮ ದುಡ್ಡು ವಾಪಸ್ ಕೊಡ್ಲಾ ಅಂದರೆ ನಿಮ್ಮ ಅಂಗಡಿ ಮೇಲೆ ಆಣೆ. ಗಾಳಿ ಏನು ಬಂದೆ? ನೀನಮ್ಮ ದಿವಸ ಬೆಳಗುಂಚ್ ಬಂದು ಕೂಕೊಂಡು ನಮ್ಮ ಕಡೆ ತೆಗ್ದೆ ಇಲ್ಲ ಗಾಡಿ. ಹೇಳ್ರಿ ಗೊತ್ತಿಲ್ಲ ನಿನಗೆ. ಅಂಕಲ್ ಒಂದ್ ಬಾವುಟ ಕೊಡಿ. ಎಂತ ಮಗ? ಬಾವುಟ. ಬಾವುಟವಾ? ತಡೆ ಕೊಟ್ಟೆ. ಅಂಕಲ್ ಬಾವುಟ ಇಲ್ಯಾ? ದಡ್ದಿಲ್ಲ ಮಗ, ಇದ್ದದ್ದೇ ಒಂದು ಸಣ್ಣದೆ. ಸಣ್ಣ ಬಾವುಟ ಇಟ್ಕೊಂಡು ನಂಗೆ ದೇಶಭಕ್ತಿ ಇಲ್ಲ ಅನ್ಸ್ಕೊಂಡ್ರೆ? ಮತ್ತೆ ದೇಶಭಕ್ತಿ ಅಂದ್ರೆ ಏನು ಹೇಳ? ನಿಸ್ವಾರ್ಥ ಸೇವೆಯಿಂದ ಯಾರು ಜನ ಸೇವೆ ಮಾಡ್ತಾರೋ, ದೇಶ ಸೇವೆ ಮಾಡ್ತಾರೋ, ಅದು ನಿಜವಾದ ದೇಶಭಕ್ತಿ. ಆಡಂಬರಕ್ಕೆಲ್ಲ ತೋರಿಸ್ಕೊಂಡ ಯಾರು ನುಂಗ್ತ ಮಾತ್ರ ಕಾಣ, ಅದು ದೇಶಭಕ್ತಿ ಅಲ್ಲ. ಮಾತಾಡೋಕ್ಕಾದ್ರೆ ಮಾತಾಡ್ತಾರೆ, ನಾವು ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಹೇಳಿ ಅವ್ರು ಎಂತ ಮಾಡೋದಿಲ್ಲ. ಈ ನಿಸ್ವಾರ್ಥದಿಂದ ಇವತ್ತಿಗೆ ನಮ್ಮ ಸೈನಿಕರು ಗಡಿಯಲ್ಲಿ ಕಾಯ್ತಾ ಇದ್ರು, ಅವ್ರಿಗೆ ಯಾವ ಸ್ವಾರ್ಥವೂ ಇಲ್ಲ, ಜೀವನ್ನೇ ಕೊಡ್ತಾರೆ ದೇಶಕ್ಕಾಗಿ. ಅದು ನಿಜವಾದ ದೇಶಭಕ್ತಿ ಅಂತ ಹೇಳ್ರ. ಮತ್ತೆ ಅಂತಹ ದೇಶಭಕ್ತಿಗೆ ನಮ್ಮೂರಿನ ಅನುಪಣ್ಣನು ಸಾಕ್ಷಿ ಮಗ. ಅಂಕಲ್ ನಂಗೆ ಇದೇ ಬಾವುಟ ಇಡಿಲ್ಲ. ಇದಪ್ಪ ಮಾತಂದ್ರೆ ಒಳ್ಳೆ ಮಾತಾಡಿದೆ. ಹಾಂ, ದೇವ್ರು ಒಳ್ಳೇದು ಮಾಡ್ಲಿಕ್ಕ. ಅಲ್ಲ ಕಾರಣ ಆ್ಯಂಡ್ ಬಾವುಟ ತಗೋದೆಂತಕ್ಕೆ? ಗಡ, ನಾಳೆ ಸ್ವಾತಂತ್ರ್ಯ ದಿನವ. ಅವ ಮರಯ್ಯ ಎಲ್ಲಿ ಸಾಮಾನು ಊಟ, ಎಲ್ಲಿ ಮೆಹಂದಿ ಮನಿ, ಯಾರ ಮನೆ ಜಕ್ಕಣಿ, ಇದೇ ಆಲೋಚನೆ ಬಿಟ್ಟು ತಿಂಬದ್ ಬಿಟ್ಟು ಅವನು ಬೇರೆ ಆಲೋಚನೆ ಇಲ್ಲ. ನಾಳೆ ಸ್ವತಂತ್ರ ಮತ್ತೊಂದು ಅವನಿಗೆ ಕೇಳ್ಕೊಂಡ್ರೆ ಅಂತ ಗೊತ್ತಿಲ್ಲ ಅವನಿಗೆ. ಅವನಿಗೆ ಹೇಳ್ತಿಲ್ಲ ನೀನು ಹೋಗತ್ತೆ. ಗೋವಿಂದಣ್ಣ, ಗೆರೀರ್ ಪುಸ್ತಕ 2, ಒಂದೆರಡು ಪೆನ್ ಕೊಡಿ. ಹಾ ಕೊಟ್ಟೆ. ಹಾ, ಬೇರೆ ಎಂತ ಬೇಕಣ್ಣ? ಅಪ್ಪ, ಇದು ಡ್ರಾಯಿಂಗ್ ಬುಕ್ ಖಾಲಿ ಆಯ್ತು. ನಿಂಗೆ ಭಾಷೆ ಗೊತ್ತಿಲ್ಲನಾ? ನೀನು ಬರೀ ಓದ್ಕೊಂಡಿದ್ರೆ ಸಾಕು. ಅದೆಲ್ಲ ಮಾಡಬೇಡ ಅಂದ್ರೆ ನಿನ್ನೆ ರಾತ್ರಿ ಹೇಳ ನಾನು. ಇದೊಳಗೆ ಕತೆ ಆಯ್ತಲ್ಲ ಮರ. ಅವ ಎಂತ ಕೇಂದ್ರ ಈಗ ಡ್ರಾಯಿಂಗ್ ಪುಸ್ತಕ ಒಂದು ಕೇಂದ್ರ ಹೌದಾ? ಏನು ತಿಂಬು ಕೇಂದ್ರ ನಾವು ಅದಕ್ಕೆ ಕೇಂದ್ರ ಆ ಥರ ಬೈದ ನಮ್ಮ ಮಕ್ಕಳಿಗೆಲ್ಲ ಹಂಗಲ್ಲ ಬೈಯೋಕ್ಕಾಗದ? ಗೋವಿಂದಣ್ಣ, ಅವನಿಗೀಗ ಸೆಕೆಂಡ್ PUC. ಅವ್ನು ಓದಿ ಮಾರ್ಕ್ ತೆಗೆದ್ರೆ ಸಾಕು.
ಈ ಕೆಲ್ಸಕ್ಕೆ ಬರ್ದಿದ್ದ ಕೆಲಸ ಮಾಡಿ ಇಲ್ಲಿ ಯಾರನ್ನು ಉದ್ಧಾರ ಮಾಡ್ಕಂತಲಿಲ್ಲ. ಅದಿರ್ಲಿ, ನಿಮ್ದು ಎಷ್ಟಾಯ್ತು ಹೇಳಿ? ತಡೆ, ಒಟ್ಟು ಎಷ್ಟೈತೆ ಹೇಳ್ತಿ. 50 ಒಟ್ಟು 100 ರೂಪಾಯಿ ಆಯ್ತಾ? ಬತ್ತೇಕ ಏ ಕರ್ಣ, ಇದೆಂತ ಕತಿ ಮಾರಾಯ. ಈಗ ಈ ಅಪ್ಪ ಅಬ್ಬಿ ಮಕ್ಕಳಿಗೆ ಓದ್ಸೋಕೆಲ್ಲ ಮೊತ್ತ ಖರ್ಚು ಮಾಡ್ತಾರೆ. ಅಲ್ಲ, ಖರ್ಚು ಮಾಡಕ್ಕೆ ಮಾಡಿ ಸರಿ. ಹಂಗೆ ಮಕ್ಕಳದ್ದು ಪ್ರತಿಭೆ ತೋರ್ಸ್ಕೊಳ್ಳೋ ಮಕ್ಳು ಹೊರಟ್ರು ಗುತ್ತಿಗೆ ಅದಕ್ಕೂ ಸಪೋರ್ಟ್ ಕೊಡ್ಕಂತ ಹೇಳೋದು ನಾನು. ಎಂತ ಮಾರ ಇದೆ ಅದೇ ಪ್ರತಿಬಂಧದಲ್ಲಿ ಬಂದಲ್ಲ ಇವ್ರಿಗೆ ಸಂಬಂಧವೇ ಇಲ್ಲ. ಅದೇ ಎಂತ ಗೊತ್ತಾ ಗೋವಿಂದಣ್ಣ, ಈ 10ನೇ ಕ್ಲಾಸಿಗೂ 2nd PUC ಬಂದ್ರ ಕೂಡಲೇ ಈ ಅಪ್ಪ ಅಮ್ಮನ ಮೈ ಮೇಲೆ ಯಾವ್ದು ಹಳಿ ಜಟ್ನಿ ಭೂತ ಮೆಟ್ಟುದೇನು ಓದ ಒಂದೇ ಡಾಕಣಿ. ಹೌದೌದೌದು. ಅಲ್ಲ ಅದಲ್ಲ, ಈಗ ಓದಕ್ ಹೌದು. ಹಾಗಾಗಿ ಈ ಕಾರಣ ಈಗ ಉದಾಹರಣೆಗೆ ಈಗ ಸಾಯಂಕಾಲ ಸಾಕ್ ಟಿವಿ ಮುಂದ್ ಕೂಕಂತ ಈ 15 ವರ್ಷ ಹುಡುಗ IPL ಮ್ಯಾಚ್ ಆಡತ್ ಕಾಮಕ್ ಇವ್ರಿಗೆ ಭಾರಿ ಖುಷಿ ಆಯ್ತು. ಅದೇ ನಮ್ಮನೆ ಮಕ್ಳು ಆಡ್ತೊಂದು ಹೊರ ಗೊತ್ತಿಗೆ ಇವ್ರು ಸಿಟ್ಟು ಬತ್ತ. ಹೌದು, ಅದೇ ಇವ್ರು ಸಾಯಂಕಾಲ 6 ಗಂಟೆ ಟಿವಿ ಹಚ್ಕೊಂಡ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಇದು ಬತ್ತಲ್ಲ ಈಗ ಮೊದ್ಲು ಮಸ್ತ್ ಮಕ್ಳದೆಲ್ಲ. ಅದನ್ನೇನ ಕಾಮ ಜೀವ ಬಿಟ್ಕ ಅಂತ. ಅದೇ ನಮ್ಮನೆ ಮಕ್ಕಳ ಶಾಲೆಗೊಂಡು ಡ್ಯಾನ್ಸ್ ಮಾಡೋ ಹೊರ ಗೊತ್ತಿಗೆ ಹೋಯ್ ಕಾಮ್ ಗುರಿ ಪುರ್ಸೊತ್ತಿಲ್ಲ. ಈಗಿನ ಕಾಲ ಒಟ್ಟು ಸಮಾಜ ಬದಲಾಯ್ಕ ಮಾರಾಯ. ಸಮಾಜ ಬದಲಾಯ್ಕ ಇಲ್ಲ ಗೋವಿಂದಣ್ಣ, ಸಮಾಜದ ದೃಷ್ಟಿ ಬದಲಾರ್ ಸಾಕಣಿ. ಹೌದಾ? ಅರ್ಥ ಹೌದು. ಹಾಯ್ಕದ ಅಡಿಲ್ಲ ಅಡಿಲ್ಲ ಸಿಕ್ತಿ ಸಿಕ್ತಿ ಇಷ್ಟೆಲ್ಲ ಆಯ್ತಾನಾ? ಅದೇ ಪೇಪರಿಂದ ಮತ್ತೊಂದು ಪುಟದಾಗೆ ಮಕ್ಕಳು ಬಿಡಿಸೋ ಡ್ರಾಯಿಂಗು ಈತ. ಅವರದನ್ನೆಲ್ಲ ಕಾಣ್ತಿಲ್ಲ. ಎಂತ ಕೇಳ, ಪೆನ್ ಹಿಡು ಕೈಗಿಬ್ಬೆಲಿ ಪ್ರತಿಭೆಗಿಲ್ಯ. ಅಪ್ಪಯ್ಯ ಹಾಸ್ಟೆಲ್ ವಾರ್ಡನಿಗೆ ಕಾಲ್ ಮಾಡಿ ಅಲ್ಲಿ ಓದಿಸೋದ್ ಬಗ್ಗೆ ಟೀಚಿಂಗ್ ಬಗ್ಗೆ ಕೇಂದ್ರ ಬಿಟ್ರೆ ಅಲ್ಲಿ ನಾನು ಹ್ಯಾಂಗ್ ಆಯ್ಕಂತೆ, ಎಂತ ಊಟ ಮಾಡ್ತೀಯ, ಅಲ್ಲಿ ಹ್ಯಾಂಗಿರುತ್ತೆ ಅಂದ್ ಒಂದು ಮಾತು ಕೇಳಲ್ಲ. ಇರ್ಲಿಯಾ, ಇದು 1 ವರ್ಷ ಓದ್ ಮತ್ ಗಮ್ಮತ್ ಮಾಡ್ಲಕ್. ಏನು ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ನಾವೆಲ್ಲ ಮಾತಾಡ್ರ ಅತ್ಲಿಯ? ಯಾರು ದೊಡ್ಡವರು ಅಪ್ಪ ಹತ್ರ ಮಾತಾಡ್ರ? ಯಾರಿದ್ರ? ಕಾಳಿಂಗ. ಕಾಳಿಂಗ ನರಸಣ್ಣ, ಮಗಿನ ಹೆಸರು ಎಂತದೆ? ಆಕ್ರತ್. ಈ ಅಂತ ಅಕ್ರೋಟ ನರಗಳಿ ಚಿಕ್ಕಿ ಅಂದು ಕೈಲ್ಯ. ಏ ಕರ್ಣ, ಇವೆಂತ ಕುಡ್ಕ ಬಂದಿರಣ? ಇಲ್ಲ, ಹಿಡ್ಕ ಬಂದಿದಿ. ಯಾರ ನೀವು ಸಸಲ ಮಾಡಿ ಮಾತಾಡತ್ತ? ನಾನ್ ದುಡಿತೀನಿ, ನಾನ್ ಕುಡಿತಿ. ಯಾರಪ್ಪ ಕುಡುವನಲ್ಲ ನಾನು. ಬಾಯು ವಾಸನಿ ಬಪ್ಪಲ್ಲರಿಗೆ ಕುಡುವನಲ್ಲ ನಾನು. ಟೈಸ್ಟ್ ಅಪ್ಪಲ್ಲರಿಗೆ ಕುಡುವ. ಬರೀ ಕಾಳಿಂಗ ಅಲ್ಲ, ಕೋಟ್ರೆ ಕಾಳಿಂಗ. ಕಾಳಿಂಗ ಕಾಡ್ ಮಂಗನ್ ಕಣಗಿದ್ರಿ ಕೂಕಣಿ ಮಾರ್ರೆ. ಅದು ಬಂದ್ ಕಡಿಗೆಲ್ಲ ಗಲಾಟೆ ಅಂತ ನಿಮ್ದು. ಮದಿ ಆಯಿ ಹೆಂಡತಿ ಮಕ್ಕಳೆಂಬ ಜವಾಬ್ದಾರಿ ಇದ್ದೀರೆ ಇವತ್ತಿಲ್ಲಿ ಕುಡ್ಕ ಬಂದ ಬೇರೆ ಮನೆ ಗಲಾಟೆ ಮಾಡ್ತಿಲ್ಲ ಇತ್ತು. ಮದಿ ಅಂಬುದು ನಮ್ಮ ಹಣಿ ಬರ್ದಾಗೆ ಬರಿಲ್ಲ ಮಾರ್ರ. ನಂದ್ 2 ಲವ್ ಇದ್ದಿತ್ತು. 2 ಲವ್ ಪೊಯ್ಲ. ಫಸ್ಟ್ ಲವ್ ಮಾಡ್ತಿದ್ದಾಳ ಕಾಳಿಂಗ, ನೀ 100ಕ್ಕೊಬ್ಬ ಅಂತಿದ್ದಾಳ. ಲವ್ ಪೊಯ್ಲ. 100ಕ್ಕೊಬ್ಬ ಅಂದ್ರೆ ಖುಷಿ ಪಡ್ಕಲ್ದನ? ಆ 100ಕ್ಕೊಬ್ಬ ಅಲ್ಲ, ಅವಳು 100 ಜನ ಲವರ್ ಒಳಗ್ ನಾನು ಒಬ್ಬ. 2ನೇ ಲವ್ ಮಾಡ್ದಿ. ಅವ್ರೆಂತ ಮಾಡುದು, ಅವ್ರ ಮನೆಯರೇ ಒಪ್ಲಿಲ್ಲ. ಕಳಿಂಗ, ಹೆಣ್ಣಿನ ಅಪ್ಪ ಅಮ್ಮ ಒಪ್ಲೇನಾ? ಅಲ್ಲ, ಅವಳು ಗಂಡು ಒಪ್ಲ. ಕಾಳಿಂಗ ನೀವೆಂತ ಮಾತಾಡ್ತಿದ್ರಿ? ನಾವು ಬಂದೆಂತಗೆ ಹೇಳೋಕೆ. ನರಸಣ್ಣ, ನಿಮ್ಗೆಂತ ಮಾನ ಮರ್ಯಾದೆ ಇಲ್ಲ ಮಾರ್ರ. ಅಲ್ಲ, ನಿಮ್ ಹೆಂಡತಿ ಗಂಟಕ್ ಮಾರ್ರ ಹಾಸ್ಟೆಲ್ ಸೇರ್ಸೋದ? ಹೆಂಡತಿನಲ್ಲ ಮಗನ್ನ. ಓ, ಹೆಂಡತಿ ಒಟ್ಟಿನ ಮಗನ್ನೂ ಸೇರಿಸ್ತಿದ್ರಿ? ಮಗನ್ ಅಲ್ಲ ಮಾರೆ, ಬರೀ ಮಗನ್ ಮಾತ್ರ ಹಾಸ್ಟೆಲ್ ಸೇರ್ಸು. ಹಂಗಾರೆ ಹೆಂಡತಿನ ಸೇರ್ಸುದ? ಕಳಿಂಗ, ಅವನಿಗೀಗ 2nd PUC. ಅವನಿಗೆ ಓದಕ್ಕೆ ಅನುಕೂಲ ಇಲ್ಲ ಅಂದೇಳಿ ಅವನು ಹಾಸ್ಟೆಲ್ ಸೇರ್ಸಿದ್ ನಾನು. ಅಷ್ಟಕ್ಕೂ ಅವನು ಹಾಸ್ಟೆಲ್ ಸೇರಿಸೋ ಅಧಿಕಾರನು ನನಗಿತ್ತ. ಇಲ್ಲ ಅಂದೇಳ್ರೆ ದಿನ ಇಡೀ ತೋಟಕ್ಕೆ ಕೆಲಸ ಕಳ್ಸೋ ಅಧಿಕಾರನು ನನಗಿತ್ತು. ದಿನ ಇಡೀ ತೋಟದಂಗ ಇಪ್ಪಕ್ಕೆ ಅವಂತ ಜಲ್ಜಕ್ಕನ್ ಮನೆ ಗಂಟಿಯ ಮಾರ್ರೆ. ಜೋಗಿ ನಗೆ ಬರಲ್ಲ. ಜೋಕ್ ಕೇಂದ್ರ ಕಾಳಿಂಗೆಲ್ಲ ಕಣ್ಕಂತ ಜೋಕ್ ಮಾಡಿ ಹೋಗ್ತೀನಿ.
ಜೋಕ್ ಮಾಡು ಬಂದಿಲ್ಲ ಎಂತ ಮಾತಾಡಿ. ನರಸಣ್ಣ ನಿಮ್ಗೊಂದ್ ಮಾತು ಹೇಳ್ತಿ ಕೇಳಿ. ಮಗು ಹುಡ್ದಾಗಳಿಗೆ ಎದಿ ಹಾಲು ಕೊಡುವಳು ಅಬ್ಬಿ, ಎದಿ ಮೇಲೆ ಹೊಕ್ಕ ತಿರ್ಸುವನ ಅಪ್ಪ, ಕೈಕೋಚ್ ಮಾಡಿದ ಕೈಗೆಂಟ ಮೇಲೆ ಹೊಡುದ ಅಪ್ಪ, ಅದೇ ಕೊಂಗಟ್ ಮಾಡುವಳು ಅಬ್ಬಿ, ಹಬ್ಬಕ್ಕೆ ಕರ್ಕೊ ಹಾಪದ ಅಪ್ಪ, ಹಬ್ಬಕ್ಕೆ ಹೊಯ್ನಿ ಮಗ ಅಂದೇಳಿ ಅಂಗಿ ಚಡ್ಡಿ ಹಾಕುದ ಅಬ್ಬಿ. ನನ್ ಮಗು ಎಲ್ಲ ಕಾಕಿ ಕಚ್ಕೋತ್ತೋ ಎಲ್ಲ ಹೊತ್ತು ಕಚ್ಕೋತ್ತೋ ಕಣ್ಣಿಟ್ಟು ಕಾಂಬು ಅಪ್ಪ ಅಬ್ಬಿ. ಅದೇ ಶಾಲೆ ಸೇರಿಸ್ರು ಕೂಡಲೇ ಇಂಗ್ಲಿಷ್ ಕ್ಲಾಸ್, ಸ್ಪೋಕನ್ ಕ್ಲಾಸ್, ಸ್ವಿಮ್ಮಿಂಗ್ ಕ್ಲಾಸ್, ಕರಾಟೆ ಕ್ಲಾಸ್ ಎಲ್ಲದಕ್ಕೂ ಸೇರಿಸ್ತೀರಿ. ಅದೇ ಮಗು ದೊಡ್ಡವ್ರ ಮೇಲೆ 10ನೇ ಕ್ಲಾಸಿಗೆ ಬಂದ್ರೆ, ಸೆಕೆಂಡ್ PUC ಬಂದ್ರ ಮೇಲೆ ಓದ ಅಂದೇಳಿ ಎದಿ ಮೇಲೆ ಹೊತ್ತಿ ಕೂಕಂತ್ರಿ. ಕಾಣಿ ಈಗ ನೀವು ನಿಮ್ಮ ಮಗನ್ನ ಹಾಸ್ಟೆಲಿಗೆ ಸೇರಿಸ್ತಿ ಅಂತಿದ್ರಿ. ಇಷ್ಟು ದಿನ ನಿಮ್ಮ ಪ್ರೀತಿ ವಿಶ್ವಾಸ ಆ ಕರುಳ ಬಳ್ಳಿನೇ ಕಳ್ಕಂತೀರಿ ನೀವು. ಹಾಸ್ಟೆಲಿಗೆ ಸೇರಿಸ್ರೆ ನಿಮ್ಮ ಕರುಳ ಬಳ್ಳಿ ಕಟ್ಟಾಗ್ತಿಲ್ಯ? ಇಲ್ಗೇಣಿ ನೀವೀಗ ಹಾಸ್ಟೆಲಿಗೆ ಸೇರಿಸ್ತ್ರಿ, ಅದೇ ನಿಮ್ ಮಗ ಮುಂದೊಂದ್ಸಲ ಅಗಿ ಇಟ್ಕೊಂಡ ನಿಮ್ಮನ್ನ ಅನಾಥಾಶ್ರಮಕ್ಕೆ ಸೇರಿಸ್ರಿ ಎಂತ ಮಾಡ್ತೀರಿ ಹೇಳಿ ನರೇಶಣ್ಣ ಹೇಳಿ. ಅಲ್ಲ ನೀವಿಬ್ರಿಗೆ ಅಂತ ನಂಗೆ ಬುದ್ಧಿ ಹೇಳು ಬಂದಿದ್ದಾನ? ಇಡೀ ಊರ್ ತುಂಬ ಕುಡ್ಕ ತಿರ್ಗು ಕಾಳಿಂಗ, ನಿನ್ನೊಟ್ಟಿಗೆ ಒಬ್ಬ ಕರ್ಣ. ಏಯ್ ಕೆಲ್ಸ ಅಂತದ ನಿಂಗೆ? ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡೋಣ. ಸುಮಿತ್ರಾ ಇಲ್ಲ ಕಾಣ, ಇವ್ರಿಬ್ರು ಮನೆ ಕಾವಲಿ ತೂತ್ ಇಟ್ಕೊಂಡ ನಮ್ಮನೆ ದ್ವಾಸಿ ತೂತಂದೇಳಿ ನಂಗೆ ಬುದ್ಧಿ ಹೇಳಕ್ ಬಂದಿರ್. ನರೇಶಣ್ಣ ನಿಮ್ಮಷ್ಟು ನಾವು ಓದ್ಲ ಮರ್ರೆ, ನೀವು ಒಂದು ಗೊಬ್ಬರ ಅಡ್ಗಿ ಓದಿರಿ, ನಾವೆಲ್ಲ ಸಣ್ಣ ಪುಟ್ಟ ಗೊತ್ತಿದ್ದಾರಷ್ಟೇ. ನಿಮ್ಮಷ್ಟು ಜ್ಞಾನವೂ ನಮ್ಗಿಲ್ಲ. ನಾನು ಒಂದು ಮಾತು ಹೇಳ್ತೀವಿ ನರೇಶಣ್ಣ, ಬೇಜಾರು ಮಾಡ್ಕೋಬೇಡಿ. ನಾವು ಹೆತ್ತ ಮಕ್ಕಳ ನಮ್ಮ ಕಣ್ಣು ಮುಂದಿದ್ರೆ ಚಂದ. ಇಲ್ಕಣಿ ನಮ್ಮ ಕರುಳ ಬಳ್ಳಿ ಯಾವತ್ತು ನಮ್ಮ ಕರುಳ ಬಳ್ಳಿ. ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಮರ್ಯಾದೆ ತೆಗಿಕ ಬೈಕಂದ್ ನಾವು ಬಂದಲ್ಲ, ನಾ ಬತ್ತಿಯಕ್ಕ ಬತ್ನೆ. ನೀನೆಂದದ? ಸಮ್ಮಾಡಿ ಎಂತ ಆಟ ಆಡ್ತೇನಾ? ಅಯ್ಯೋ ಶೇ, ನೀವು ಡಿಗ್ರಿ ಮಾಡಿದರಿಗೆ ಟೈರ್ಸ್ ಮಡುಕಾತಿಲ್ಯ? ಆತಿಲ್ಲ ಅಲ್ಲ, ಅದೇ ಯಾವ ಕೆಲ್ಸ ಯಾರು ಮಾಡ್ಕವ್ರೆ ಮಾಡ್ತಾರೆ ಶಣ. ನಿಯತ್ತಿಂದ ಕೆಲಸ ಮಾಡು ಪ್ರತಿಯೊಬ್ಬನಿಗೂ ಒಂದ್ ಕೆಲ್ಸ ದೇವ್ರು, ಅವ್ರ ಅಪ್ಪ ಅಮ್ಮಂಗೆ ಅವನೇ ಹೀರೋ. ಮನುಷ್ಯನ ಮನ್ಸಿಂದ ಆಡೋದನ್ನ ಕಲೀನಿ, ಕೆಲ್ಸದಿಂದ ಅಲ್ಲ. ಒಂದ್ ಬದಿ ಆಟ ದೊಡ್ಡ ಕಾಪಿತ್ತ ತಯಾರ ಸಾಯಂಕಾಲ ಬಂದು ಸಹ ಮಾಡಿ ಹೋಗ್ತೆ. ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ರಾಯರ ಹಾ ಹಲೋ, ಎಂತಾಯ್ತಾ?
ಎಂತಾಯ್ತು? ನನ್ನ ಮಗ ನಿನ್ನೆ ಮಧ್ಯರಾತ್ರಿವರೆಗೂ ಓದ್ತಿದ್ದ, ಈಗ ಬೆಳಗ್ಗೆ ಎತ್ಕೊಂಡ್ರೆ ಅವ್ನ ಮನೆಗಿಲ್ಲ ಕಣ್. ಸುಮಿತ್ರಾ, ಇವ್ರ ಮುಂದೆಲ್ಲ ಎಂತ ಕಣ್ಣೀರಾಗ್ತೆ? ಈ ಪೊರ್ಕೆಟಿಗೆ ಸೇರಿ ನನ್ನ ಮಗ ಹಾಳದ್ದು. ನನ್ನ ಮಗನ ಮನ್ಸಿಗೆ ವಿಷ ತುಂಬದೆ ಇವ ನಿಖಿಲ ಬರ್ಲಿ ಅವ್ರ ಕೈ ಕಾಲು ಮುರಿತೆ. ನರೇಶ, ಕಳೆದ ಹೊತ್ತು ನಿನ್ ಮಗ ನೆನ್ಪಿರ್ಲಿ. ರಾಮಣ್ಣ ಬ್ಯಾಡ್ದೆ. ಪಂಜರಕ್ಕೆ ಪಕ್ಷಿಯ ಕಷ್ಟ ಅರ್ಥ ಆದಿಲ್ಲ, ಅದನ್ನ ಪ್ರೀತಿಯಿಂದ ಕಣ್ಕಂಕು ಬರ್ತಿಲ್ಲ. ಹೊರಗಿನ ಗಾಳಿ ತನ್ನ ಬಾಗ್ಲು ದೂಡಿ ಹಕ್ಕಿ ಹಾರಿ ಹೋಯ್ತ ಅಂದೇಳಿ ಹೇಳಕ್ ಶುರು ಮಾಡ್ತಾಮ್ರ. ಏನೋ ಅಪ್ಪ ಅಮ್ಮ ಮಗುನ್ ಸಮ ಮಾಡಿ ಸಾಕಿರೆ ಇವತ್ತಿ ಪರಿಸ್ಥಿತಿ ಬತ್ತಿರ್ಲ ಇದಿತ್ತು. ನನ್ ಮಗ ಏಗಳು ಹಂಗ್ ಮಾಡ್ಲಪ್ಪ. ಹಂಗಾರೆ ಮಗು ತಪ್ಪದಾರಿ ಹಿಡಿದ್ರೆ ಅದು ಅಪ್ಪ ಅಮ್ಮನ ತಪ್ಪು. ಹೌದಾ ರಶ್ಮಿಕಾ? ಹೌದು. ಮೊನ್ನೆ ರಾತ್ರಿ ಎಂತ ಗೊತ್ತಾ ರಶ್ಮಿಕಾ? ಮೊನ್ನೆ ರಾತ್ರಿ ಎಂತ ಗೊತ್ತಾ ರಶ್ಮಿಕಾ? ಅದೇ ಹಾಡೆಗೆ ನಿಮ್ಮ ಮಗ ಸಿಗರೇಟ್ ಸೇಂತೀದ. ನಾಳೆ ನಿಮ್ಮ ಮಗ ಒಳ್ಳೆ ಡಾಕ್ಟ್ರು ಇಂಜಿನಿಯರ್ ಆಯ್ಲಕ್ಕ ಸಮಾಜದಲ್ಲಿ ಉನ್ನತ ವ್ಯಕ್ತಿ ಅಂತೂ ಆತ್ಲ ರಶ್ಮಿ ಅಕ್ಕ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡಿ, ಆದ್ರೆ ಸಮಾಧಾನ ಮಾಡಿ. ಇಲ್ಲ ಕರ್ಣ, ನಿಖಿಲ್ನ ಒಂದು ಹುಡ್ಕುವ. ಹಾ ಹಿಡಿದ. ಪ್ರೀತು, ನಾನು ನೀನು ಶಾಲೆ ಹತ್ರ ಹುಡ್ಕೋ. ಹಾ ಅಣ್ಣ, ನೀವು ಜಂಕ್ಷನ್ ಹತ್ರ ಹುಡುಕಿ. ಪಜ ಪೊಲೀಸಿಗೆ ಒಂದು ಕಾಲ್ ಮಾಡ, ಅವ್ರಿಗೆ ಹೇಳುದು ನಮ್ಮ ಕರ್ತವ್ಯ. ರಾಮಣ್ಣ, ಕಾಳಿಂಗಣ್ಣ ನನ್ನ ಕರೀನಿ. ಆಗಣ್ಸ್ ಕುಡ್ಕೊಂಡಿದ್ರು, ಬೇರೆ ನೋವು ಅರ್ಥ ಆತ್. ಅದಕ್ಕೆ ಸರಿ, ನಮತ್ತೆ ಗಡ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ನೀಟ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೇ 3ರಂದು ನೀಟ್ ಪರೀಕ್ಷೆ ಬರೆದಿದ್ದ ರಿಯಾ ಕುಮಾರಿ ಎಂಬಾಕೆ ಜೂನ್ 21ರ ಮರುಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ಲು. ಈಕೆಯ ತಂದೆ ಕಾರ್ಗಿಲ್ ಸಂದರ್ಭದಲ್ಲಿ ಹೋರಾಡಿದ್ದ ನಿವೃತ್ತ ಸೇನಾಧಿಕಾರಿಯಾಗಿದ್ದು ಮಗಳನ್ನ ವೈದ್ಯಾಗಿ ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ. ನಾನು ಕಾಲ್ ಮಾಡಿದೆ ಯಾರು? ನಾನೇ ಸರ್ ನಾನೇ. ಪೊಲೀಸಿಗೆ ಯಾರು ಮಿಸ್ ಕಾಲ್ ಕೊಟ್ರ? ಮಂಡಿ ಅಂತದ್ದು ಹುಲ್ಕುತ್ರಿ ಕಂಡಾಗಿತ್ತಲ್ಲ, ನಾಳೆ ಕಟ್ ಮಾಡಿಸ್. ನೀವೆಂತ ಪೊಲೀಸ ಇಲ್ಲ PT ಟೀಚರ? ಮಂಡೆ ಕೂದ್ಲಿಪ್ಪರ್ ಮಾತ್ರ ಮಾತಾಡಿ. ಸರ್, ದಯವಿಟ್ಟು ನನ್ನ ಮಗನೊಂದು ಹುಡುಕಿ ಕೊಡಿ ಸರ್. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇತ್ತಾ? ಇಲ್ಲ ಸರ್. ಏಯ್ ಇಲ್ಬಾರ, ನೀವು ನನ್ನ ಮೇಲೆ ಡೌಟ್ ಪಡು ಬೇಡ ಸರ್. ನಾ ಎಂಥದ್ದು ಮಾಡ್ಲ ಸರ್. ಅವ ಎಕ್ಕತ್ತಿಮ್ಮನ್ ಬೆಳಗ್ಗೆ ಬೇಗ ಓಡಿ ಹೋಯ್ದ. ನಾ ಹೇಳುವುದೇ 11 ಗಂಟೆ ಆಯ್ತು ಸರ್. ಸರ್ ಬೇಕಾದ್ರೆ ನಿಮ್ಮ ಖಾಲಿ ಬಿಡ್ತೆ ಸರ್. ಪ್ಲೀಸ್ ನಂಗೆ ಅರೆಸ್ಟ್ ಮಾಡಬೇಡಿ ಸರ್. ಗಡ, ನಿನ್ ಕರದ್ದೆ ಅಂತ ಗೊತ್ತಿತ್ತಾ? ಕುಡುಕ್ ನೀರ್ ತಕ ಬಂದು ಹೇಳುಕೆ. ಓ, ಅರೆಸ್ಟ್ ಮಾಡೋಕಲ್ದ ನೀರ ನಾನು ಹಿಂಗೆ ಹೇಳ್ತಿದ್ದೆ ಅಂದೇಳಿ ಧೈರ್ಯ ಕಳ್ಕೊಬೇಡಿ. ಇತ್ತೀಚೆಗೆ ಮಕ್ಕಳ ಆತ್ಮಹತ್ಯೆ ಪ್ರಕರಣನೂ ಜಾಸ್ತಿ ಆಗ್ತೈತಿ. ಇದಕ್ಕೆಲ್ಲ ಕಾರಣ ಆ ಮಗುವಿನ ಸುತ್ತ ಮನೆ ಹಾಕೋ ರಿಸಲ್ಟ್ ಅನ್ನು ಗಾಡಿ. ಪಾಪ, ಎಲ್ಲದಕ್ಕೂ ಆತ್ಮಹತ್ಯೆನೇ ಪರಿಹಾರ ಅಲ್ಲ.
ಮಕ್ಕಳ ಕಷ್ಟ ಮನೆಯವರಿಗೆ ಅರ್ಥ ಆಗ್ತಿಲ್ಲ, ಅಪ್ಪ ಅಮ್ಮನಿಗೆ ಅರ್ಥ ಆಗ್ತಿಲ್ಲ, ಅಪ್ಪ ಅಮ್ಮನ ಕಷ್ಟ ಮಕ್ಕಳಿಗೆ ಅರ್ಥ ಆಗ್ತಿಲ್ಲ. ಒಟ್ಟಾರೆ ಒಂದು ಜೀವದ ಬೆಲೆ ಯಾರಿಗೂ ಅರ್ಥ ಆಗ್ತಿಲ್ಲ. ಇರ್ಲಿ, ನಮ್ಮ ಪ್ರಯತ್ನ ನಾವು ಮಾಡೋದು. ಈಗ ಅವನು ಹುಡ್ಕೋಕೆ ನಮ್ಮೊಟ್ಟಿಗೆ ಒಂದು ಜನ ಸರ್ ನಾ ಬತ್ತಿ ಸರ್. ನೀನ ಬಾಬಾ ಸರ್ ಏನಮ್ಮ ನೀವ್ ಹಾಕೊಂಡು ನನ್ ಮೆಟ್ಟ ಅದು ಸ್ವಲ್ಪ ಟೆನ್ಷನ್ ಕನ್ಫ್ಯೂಸ್ ಆಯ್ತು. ನಂಗನ್ಸತ್ತೆ ನಿಖಿಲ ಸೂಸೈಡ್ ಮಾಡ್ಕೊಂಡ. ಎಂತ ಮಾತಾಡ್ತೀಯ ಮಂಡಿ ಸಮೇತ ಹಿಂಗೆ? ನಿಖಿಲ್ ನಿಖಿಲ ಸೂಸೈಡ್ ಮಾಡ್ಕೊಂಬ? ಸಾಧ್ಯವೇ ಇಲ್ಲ. ನಿಖಿಲ ಸೂಸೈಡ್ ಮಾಡ್ಕೊಂಬನ್ ಅಲ್ದ. ನಿಖಿಲನ್ ಸೂಸೈಡ್ ಅಲ್ದ. ನಿಖಿಲನ್ ಸೂಸೈಡ್ ಅಲ್ಲ. ನಿಖಿಲಂದ ಕೊಲೆ. ನಾವಿಲ್ಲಿ ಮೊದ್ಲೇ ಟೆನ್ಷನ್ ಆಗಿ ಸಾಯ್ತಿತ್ತು, ಬಾಯ್ ಬಂದ್ ಮಾತಾಡ್ತೀಯ. ಕೊಲೆನೇ ನರೇಶಣ್ಣ, ಕೊಲೆನೇ ನರೇಶಣ್ಣ, ಕೊಲೆನೇ. ರಿಸಲ್ಟ್ ಅಂಬು ಚೂರಿಯಿಂದ ಎದೆಗೆ ಚುಚ್ಚಿ ಚುಚ್ಚಿ ಭಯ ಅಂಬು ಗಾಯ ಮಾಡಿದ ನೀವೇ ಕೊಲೆಗಾರರು, ನೀವೇ ಕೊಲೆಗಾರರ. ಒಂದಲ್ಲ ಮಗ, ನೀನು ಪ್ರಯತ್ನ ಪಡ, ನಾನು ನಿನ್ನ ಪ್ರಯತ್ನ ಕಾಂತೆ, ರಿಸಲ್ಟ್ ಕಾಂತಲ್ಲ ಅಂದಳಿ ಒಂದು ಮಾತು ಹೇಳಿರೆ ನಿಖಿಲ ನಮ್ಮೊಟ್ಟಿಗಿರ್ತೀದ, ನಿಖಿಲ ನಮ್ಮೊಟ್ಟಿಗಿರ್ತೀದ, ನಮ್ಮೊಟ್ಟಿಗಿರ್ತೀದ. ಪ್ರತಿ ವರ್ಷ ಓದಿನ ಪ್ರೆಷರಿಂದ ಸಾಯು 14,500 ಮಕ್ಕಳದ್ದ ಸೂಸೈಡ್ ನರೇಶಣ್ಣ. ಸೂಸೈಡ್ ಅಲ್ಲ ನರೇಶಣ್ಣ, ಕೊಲೆ, ಕೊಲೆ ನರೇಶಣ್ಣ, ಕೊಲೆ. ಹೆತ್ತಾಡ್ಸು ಕರುಳಬಳ್ಳಿ, ಕೊರಳಬಳ್ಳಿ ಅಪ್ಕಾಗ, ಕೊರಳಬಳ್ಳಿ ಅಪ್ಪುಕಾಗ. ಅಪ್ಪ ಅಪ್ಪ 3 ದಿನ ಬಿಟ್ಟು ಡ್ರಾಯಿಂಗ್ ಕಾಂಪಿಟೇಷನ್ ಇತ್ತು, ಹೋಗ್ತಾ ಸುಮಿತ್ರಾ, ನನ್ನ ಮಗ ಇವತ್ತು ಡ್ರಾಯಿಂಗ್ ಕಾಂಪಿಟೇಷನ್ ಫಸ್ಟ್ ಬಂದಿದ್ದ. ಈಗ
ಇದನ್ನ ತಗೊಂಡೋಗಿ ಕಪಾಟಲ್ಲಿಡು. ಕರ್ಣ ನಿಖಿಲ ನೋಡ್ಕೋಕೋದು ಪೊಲೀಸ್ ಎಲ್ಲಿಗೋರ? ಎಲ್ಲಿಗೋರ? ಸರ್ ನಿಮ್ಮನ್ ಕಂಡ್ರೆ ಸೇಮ್ ಕಾಂತಾರ ಪಿಕ್ಚರ್ ಆಕ್ಟರ್ ಕಂಡಾಗ ಸರ್. ಯಾರ ರಿಷಬ್ ಶೆಟ್ಟರ್ ತವನ? ಅಲ್ಲ, ಕಮ್ಮಗೆ ಎದ್ದಿ ಹೋರಿ ಬತ್ತಲ್ಲ ಅಂದೇಳಿ. ತಾಯಿ ಗುಬ್ಬಿ ತನ್ನ ಮರಿ ಹಕ್ಕಿಗೋಸ್ಕರ ಚಂದ ಮಾಡಿ ಗೂಡು ಕಟ್ತೀವಿ. ಆ ಗೂಡೊಳಗೆ ಈ ಮರಿ ಹಕ್ಕಿಗಳು ಅಲ್ಲೇ ರೆಕ್ಕಿ ಬಡಿತಾ ಬಡಿತಾ ಮೇಲೆ ಆಕಾಶ ಕಾಣ್ತಾ ಇರ್ತದೆ. ವಿಶಾಲ ಆಕಾಶ, ನೀಲಿ ಆಕಾಶ. ಒಂದಲ್ಲ ಒಂದು ದಿವಸ ರೆಕ್ಕೆ ಬಡಿದು ನಾನು ಆ ಆಕಾಶ ಮುಟ್ಟಕ್ಕಂತೇಳಿ ಮರಿ ಹಕ್ಕಿ ಕನಸು ಕಾಣ್ತಾ ಇರ್ತದೆ. ಈ ಕನಸು ನನಸಾಗುವಲ್ಲಿ ಈ ಪೋಷಕ ಗುಬ್ಬಿಯ ಪಾತ್ರ ಬಹಳ ದೊಡ್ಡದು. ಅದು ಹೆಂಗೆ ಅಂದರೆ, ಆ ಮರಿಗುಬ್ಬಿ ಆಡಿ ಬೆಳೆದಂಥ ಗೂಡನ್ನೇ ಅದನ್ನು ಬಂಧಿಸಿ ಒಂದು ಪಂಜರ ಮಾಡಿಟ್ರೆ ಮರಿಗುಬ್ಬಿಯ ಆಸೆ ಕನಸೆಲ್ಲ ಕಮರಿ ಹೊತ್ತು ಅದು ನನಸಾಗುವುದಿಲ್ಲ. ಆದ್ದರಿಂದ ಅತಿ ಸ್ನೇಹ ಪಾಪಶಂಕಿ ಎಂದಂಗೆ ತಮ್ಮ ಮರಿಗಳನ್ನು, ತಮ್ಮ ಮಕ್ಕಳನ್ನು ಅತೀ ಹಿಡಿಬಂದಿ ಮಾಡಿಟ್ರೆ ಕನಸು ಕಮರಿ ಹೋಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಅದಕ್ಕೋಸ್ಕರ ಹಾಡು ಹಕ್ಕಿಗಳೇ ಹಾರಿ ಬಾನಿಗೆ ಮರದ ಗೂಡಿನಿಂದ ಹೋಗಿ ಚೆಲ್ಲಿರಿ ದಿಕ್ಕು ದಿಕ್ಕಿಗೂ ಒಳಗಿನ ಆನಂದ ಅಂತೇಳಿ ಹೇಳ್ದಂಗೆ ಚಂದ ಮಾಡಿ ನಮ್ಮ ಮಕ್ಕಳನ್ನು ಸ್ವತಂತ್ರವಾಗಿ ನೈತಿಕ ಹೊಣೆಯಿಂದ ಸಮಾಜಕ್ಕೆ ಒಂದು ಶಕ್ತಿಯಾಗಿ, ಸಮಾಜಕ್ಕೆ ಒಂದು ವ್ಯಕ್ತಿಯಾಗಿ ಬೆಳೆಸುವಂಥ ಒಂದು ಪಾತ್ರ ಪೋಷಕರದ್ದು ಮಹತ್ತರದಾಗಿರ್ತದೆ. ಪೋಷಕರ ಪ್ರೀತಿಯನ್ನು ಕಂಡು ಸಮಾಜಕ್ಕೆ ಉತ್ತಮರಾಗಿ ಬೆಳೆಯುವುದು ಕೂಡ ಮಕ್ಕಳದ್ದು ಕೂಡ ಜವಾಬ್ದಾರಿ. ಅರ್ಥ ಆಯ್ತಲ್ಲ ನಿಮಗೆ?